ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ವರವನ್ನು ಕೊಡುವಂಥ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ತಿರ ಬಂದೇ ಬಿಡ್ತು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಮಾಡಬೇಕು, ಹಾಗೆ ಯಾವ ದಿನ ಮಾಡಿದರೆ ತುಂಬಾ ಶ್ರೇಷ್ಠ, ಹಾಗೆ ಹಬ್ಬ ಇರೋ ದಿನ ನಾವು ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಯಾವ ಬೇರೆ ದಿನಗಳಲ್ಲಿ ನಾವು ವರಮಹಾಲಕ್ಷ್ಮಿಯ ವ್ರತವನ್ನು ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋ ಶುರು ಮಾಡೋಣವಾ? ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಒಂದು ಡೇಟನ್ನು ತೋರಿಸಿದ್ರೆ ಇನ್ನೊಂದು ಕ್ಯಾಲೆಂಡರಲ್ಲಿ ಮತ್ತೊಂದು ಡೇಟನ್ನು ತೋರಿಸ್ತಾ ಇದೆ. ಅದೇ ರೀತಿ ಗೂಗಲಲ್ಲೂ ಕೂಡ ಒಂದು ಕಡೆ ಒಂದು ಡೇಟನ್ನು ತೋರಿಸಿದ್ರೆ ಮತ್ತೊಂದು ಕಡೆ ಇನ್ನೊಂದು ಡೇಟನ್ನು ತೋರಿಸ್ತಾ ಇದ್ದಾರೆ. ಯಾವ ದಿನ ನಾವು ಹಬ್ಬವನ್ನು ಮಾಡಬೇಕು ಅಂತ ತುಂಬ ಗೊಂದಲವನ್ನು ಕೆಲವೊಬ್ಬರು ಇಟ್ಕೊಂಡಿರ್ತೀರಾ. ಆ ಎಲ್ಲ ಗೊಂದಲಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸಿಕೊಡ್ತಾ ಇದ್ದೀನಿ. ಶಾಸ್ತ್ರದ ಪ್ರಕಾರ ನಾವು ನೋಡೋದಾದರೆ ಯಾವ ದಿನ ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ನೋಡಿ, ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಇನ್ನೇನು ಶುಕ್ರವಾರ, ಎರಡನೇ ಶುಕ್ರವಾರ ನಾವು ಆಚರಣೆ ಮಾಡ್ತಾ ಇರ್ತೀವಿ. ಅದರಲ್ಲೂ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಹುಣ್ಣಿಮೆಗಿಂತ ಮುಂಚೆ ಬಂದಿರುವಂಥ ಶುಕ್ರವಾರ ಅಂತ ಕರೆಕ್ಟಾಗಿ ತಿಳಿಸಿದ್ದಾರೆ. ಹಾಗಾಗಿ ನಾವು ಹುಣ್ಣಿಮೆಗಿಂತ ಮೊದಲು ಬರುವಂಥ ಶುಕ್ರವಾರ ದಿವಸ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಕಾರಣಗಳಿಂದ ಹಬ್ಬ ಇರೋ ದಿನಾನೇ ಪೂಜೆ ಮಾಡೋದಕ್ಕೆ ಆಗಲ್ಲ ಅಂಥವರು ಶ್ರಾವಣ ಮಾಸದ ಬೇರೆ ಯಾವುದೇ ಶುಕ್ರವಾರದಲ್ಲಿ ಮಾಡಿದರೂ ಕೂಡ ನಡೆಯುತ್ತೆ. ಆದರೆ ವಿಧಿ ಪ್ರಕಾರವಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಪೂಜೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಇವತ್ತು ಯಾವ ಡೇಟಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಡ್ತೀನಿ. ಮೊದಲಿಗೆ ಈ ವರ್ಷ ಗೊಂದಲ ಇರುವಂಥ ಡೇಟ್ಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಆ ನಂತರ ಯಾವ ದಿನ ನಾವು ಪೂಜೆ ಮಾಡಿದರೆ ಶ್ರೇಷ್ಠ ಅನ್ನೋದನ್ನು ತಿಳಿಸಿಕೊಡ್ತೀನಿ. ನೋಡಿ, ವರಮಹಾಲಕ್ಷ್ಮಿ ಹಬ್ಬ 2026ನೇ ಇಸ್ವಿಯಲ್ಲಿ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 21ನೇ ತಾರೀಕು ಅಂತ ಕೊಟ್ಟಿದ್ರೆ, ಇನ್ನು ಕೆಲವು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 28ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆಗಸ್ಟ್ 21ನೇ ತಾರೀಕು ಆಚರಣೆ ಮಾಡಬೇಕಾ, ಆಗಸ್ಟ್ 28ನೇ ತಾರೀಕು ಆಚರಣೆ ಮಾಡಬೇಕಾ ಅಂತ ತುಂಬ ಜನರ ಗೊಂದಲ. ನಾವು ಯಾವ ದಿನ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ಯಾವ ಯಾವ ದಿನ ಬಂದಿದೆ ಅಂತ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಈ ವರ್ಷ ಆಗಸ್ಟ್ 12ನೇ ತಾರೀಕು ಬುಧವಾರ ದಿವಸ ಬಂದಿದೆ. ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಇರೋದ್ರಿಂದ ಶ್ರಾವಣ ಆರಂಭವಾಗುವಂಥದ್ದು ಆಗಸ್ಟ್ 13ನೇ ತಾರೀಕು ಗುರುವಾರದ ದಿವಸ. ಇನ್ನು ಇಲ್ಲಿ ನೀವು ಸರಿಯಾಗಿ ನೋಡಿದರೆ ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಇದೆ, ಆಗಸ್ಟ್ 13ನೇ ತಾರೀಕು ಶ್ರಾವಣ ಆರಂಭವಾಗುತ್ತೆ. ಇನ್ನು ಮೊದಲನೇ ಶ್ರಾವಣ ಶುಕ್ರವಾರ ಆಗಸ್ಟ್ 14ನೇ ತಾರೀಕು ಬಂದಿರುತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ನೋಡೋದಾದರೆ, ಅಂದರೆ ಹುಣ್ಣಿಮೆ ಅಂತ ಅಂದರೆ ಇದನ್ನು ರಕ್ಷಾಬಂಧನ ಅಂತ ಕೂಡ ಕರೀತಾರೆ. ಶ್ರಾವಣ ಮಾಸದ ಪೌರ್ಣಮಿ ಬಂದು ಆಗಸ್ಟ್ 27ನೇ ತಾರೀಕು ಗುರುವಾರದ ದಿವಸ ಬಂದಿದೆ. ಅಂದರೆ ಶ್ರಾವಣ ಮಾಸದ 3ನೇ ಶುಕ್ರವಾರಕ್ಕೂ ಒಂದು ದಿನ ಮುಂಚೆ ನಮಗೆ ಹುಣ್ಣಿಮೆ ಬಂದಿದೆ. ಆದರೆ ನಾವು ಶಾಸ್ತ್ರದ ಪ್ರಕಾರ ನೋಡೋದಾದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಹಾಗೆ ಹುಣ್ಣಿಮೆಗೂ ಮುಂಚೆ ಬರುವಂಥ ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕಾಗಿರೋದ್ರಿಂದ ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದಿರೋದು ಆಗಸ್ಟ್ 21ನೇ ತಾರೀಕು. ಹಾಗಾಗಿ ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಶಾಸ್ತ್ರದ ಪ್ರಕಾರವಾಗಿ ನೀವು ಮಾಡೋದಾದರೆ ಆಗಸ್ಟ್ 21ನೇ ತಾರೀಕು ಶುಕ್ರವಾರದ ದಿವಸನೇ ಮಾಡಿದರೆ ಬಹಳನೇ ಶ್ರೇಷ್ಠ. ಅಕಸ್ಮಾತಾಗಿ ನಿಮಗೆ ಆವತ್ತಿನ ದಿವಸ ಅಂದರೆ ಆಗಸ್ಟ್ 21ನೇ ತಾರೀಕು ಶುಕ್ರವಾರದ ದಿವಸ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಆಗಸ್ಟ್ 28ನೇ ತಾರೀಕು ಶುಕ್ರವಾರದ ದಿವಸ ನೀವು ಪೂಜೆಯನ್ನು ಮಾಡ್ಬೋದು. ಆವತ್ತಿನ ದಿವಸದಂದು ಮಾಡೋದಕ್ಕೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಶುಕ್ರವಾರ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಯಾಕಂದರೆ ಶ್ರಾವಣ ಮಾಸದ ಯಾವುದೇ ಶುಕ್ರವಾರ ಕೂಡ ನೀವು ಲಕ್ಷ್ಮೀ ವ್ರತವನ್ನು ಮಾಡಿದರೂ ಕೂಡ ನಿಮಗೆ ಆ ಫಲಗಳು ಸಿಗುತ್ತೆ. ಹಾಗಾಗಿ ಯಾವುದೇ ಗೊಂದಲವನ್ನು ಇಟ್ಟುಕೊಳ್ಳದೆ ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 21ನೇ ತಾರೀಕು ಮಾಡಿ, 21ನೇ ತಾರೀಕು ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಆಗಸ್ಟ್ 28ನೇ ತಾರೀಕು ಮಾಡ್ಬೋದು.
ನಿಮಗೆ ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ದಿನ ಮಾಡಬೇಕು ಅನ್ನೋ ಗೊಂದಲಕ್ಕೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ವರಮಹಾಲಕ್ಷ್ಮಿ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೋದು, ಹಾಗೆ ಯಾವ ದಿಕ್ಕಿಗೆ ವರಮಹಾಲಕ್ಷ್ಮಿಯನ್ನು ಕೂರಿಸಬೇಕು, ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಯಾವ ಯಾವ ಪ್ರಮುಖ ವಸ್ತುಗಳು ಬೇಕಾಗುತ್ತೆ, ಇನ್ನು ಯಾವ ಶುಭ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕಾಗತ್ತೆ, ಕಳಸದ ಒಳಗಡೆ ಯಾವ ಯಾವ ವಸ್ತುಗಳನ್ನು ಹಾಕಬೇಕು, ಪ್ರತಿಯೊಂದರ ಮಾಹಿತಿ ಕೂಡ ನಮ್ಮ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ. ಹಾಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ದಿನ ಮಾಡಿದರೆ ಶ್ರೇಷ್ಠ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.